ನನ್ನ ಮಗಳ ಸಾಕು ಹೇಳವ ಹೇಳು ಅಲ್ಲಿ ಬೀಗರ ಒಳಗೆ ಬಂದಾರ ಮದುವೆಗೆ ಹೇಳವ ಅಮಿಕಾ ಹೇಳು ಏನು ಹುಚ್ಚು ಹುಡುಗಿ ಮಗಳ ಹೇಳವ ಹೇಳು ಅಂಬಿಕಾ ಏನು ಯಾವತ್ತೂ ತುಂಟಾಟೆ ಮಾಡ್ತಾರೆ ಅಂಬಿಕಾ ಅಂಬಿಕಾ ಹೇಳವ ಅಂಬಿಕಾ ಅಂಬಿಕಾ ಯಾಕವ ಅಂಬಿಕಾ ಯಾಕವ ಆತ್ಮಹತ್ಯೆ ಮಾಡ್ಕೊ ಅಂತ ಏನಾಗಿತ್ತವ ಮಗಳೇ ಯಾಕವ ಅಂಬಿಕಾ ಮಗು ಆತ್ಮಹತ್ಯೆ ಮಾಡ್ಬೇಕಂತ ಏನಿರ್ತವ ಮಗಳೇ ಏನಿರ್ತವ ಯಾಕವ ನಿನ್ನ ಮಾವನ ಜೋಡಿ ಮದುವೆ ಇಷ್ಟದಿಲ್ಲ ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನೇ ಯಾಕೆ ಮಾಡ್ಕೊಂಡೆವ ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮುದ್ದೆ ಮಗಳಾದ ಅಂಬಿಕಾ ತಿಳಿಸುವುದೇನೆಂದ್ರೆ ಹೆತ್ತ ತಾಯಿ ತೀರಿ ಹೋದ್ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದ್ರು. ನನ್ನ ಒಪ್ಪಿಗೆಯಂತೆ ನನ್ನ ಪ್ರಿಯತಮ್ಮನ ಜೊತೆಗೆ ಮದುವೆ ಮಾಡಲು ಮುಂದಾದ್ರಿ. ಈ ಉಪಕಾರ ನಾನು ಯಾವತ್ತೂ ಮರಿನಡೆ. ಆದರೆ ಮದುವೆಯ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದಂತಹ ಘಟನೆನೇ ನಡೆದು ಹೋಯಿತಪ್ಪ. ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡಿರುವ ಬೆಟ್ಟಪ್ಪದ ನಿಮ್ಮ ಮಾಂತೇಶ್ ನಮ್ಮ ಮನೆಗೆ ಬಂದರು. ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯನ್ನು ಹಿಂಡಿದ. ಅಪವಿತ್ರವಾದ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪ ಎಂದು ಬೆಳಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದೆ. ಇದು ತಪ್ಪೆಂದು ನೀವು ಭಾವಿಸಿದ್ರಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಅಂಬಿಕಾ ನಿನ್ನು ಸಾವು ನನಗಿದ್ರೆ ಮಾಂತೇಶ್ ಮಾಂತೇಶ್ ಮಾಂತೇಶ ಯಾಕೋ ಮಾಂತೇಶ್ ಮಗತೈತ ದೈವ ಅವತೈತ ಜೀವ ಮಗತೈತ ದೈವ ಅವತೈತ ಜೀವ ನಗುತ್ತೈತ ದೈವ ಅಲ್ಲಿ ಅನಂತೈತ ಜೀವ ಇಲ್ಲಿ ನಗುತ್ತೈತ ದೈವ ಅಲ್ಲಿ ಅನಂತೈತ ಜೀವ ಇಲ್ಲಿ ವಿಜಯಾಟ ಕಂಡು ಜಗಮಾನವ ವಿಜಯಾಟ ಕಂಡು ಜಗಮಾನವ
ಎಲ್ಲಿ ಬೆಳೆಯಲಿ ತಂದೆ ಮುನಿಯೋರು ನಾವು ನಿಂತ್ಕೊಂಡ ಹಾಗೆ ವಿಧಿಯೇ ವಿಧಿಯೇ ವಿಧಿಯಾಟಗಳು ಯಾರು ಮಾನವ ವಿಧಿಯಾಟಗಳು ಯಾರು ಮಾನವ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ವಿಧಿಯಾಟಗಳು ಯಾರು ಮಾನವ ವಿಧಿಯಾಟಗಳು ಯಾರು ಮಾನವ ಮಗಳೇ ಅಂಬಿಕಾ ನಾ ಏನಂತ ಹೇಳವ ಮಂದಿಗೆ ಮದುವೆ ನೋಡವ ನನ್ನ ಮಗಳು ನೋಡ್ಕೊಂಡವ ಧರ್ರಾಜ್ ಸುಮ್ಮನೆ ಬಿಡಲ್ಲ ನಿನ್ನ ಮಗನಿಗೆ ಮಾಂತೇಶ್ ಮಗನೇ ನಿನ್ನ ಜೀವ ನನ್ನ ಕೈಯಲ್ಲಿದೆ ಮಗನೇ ಆ ಕುಲಗಡಕನನ್ನು ನಾಶ ಮಾಡಕ ತಂದೆ ಹೇ ರುದ್ರ ಏನಾಗಿದೆ ನಿನಗೆ ಎಲ್ಲೋ ಅಲ್ಲೇ ಒಂದು ಹೆಜ್ಜೆ ಮುಂದೆ ತಂದು ನಾನೇಗಿದೆ ಏನ್ ಮಾತಾಡ್ತಾ ಇರೋದು ನೀನು ಮದುವೆಗೆ ಬಂದ ಅತಿಥಿಗಳನ್ನ ಉಪಹಾರ ಮಾಡ್ತಾ ಇದೀಯಾ ಮದುವೆಗೆ ಬಂದ ನೀವು ಮಕ್ಕಳು ಇದೇನಿದು ನಮ್ಮನ್ನು ಕಂಡ್ರೆ ಗೌರವದಿಂದ ಮಾತನಾಡಿಸ್ತಾ ಇದ್ದೆ ನೀನು ಇವತ್ತು ನೋಡಿದ್ರಿ ಏಕವಚನದಲ್ಲಿ ಕರಿತಾ ಇದೆಯಲ್ಲ ಯಾಕೆ ಏನಾಯ್ತು ಇವತ್ತು ನಿನ್ನ ಮಗಳ ಮದುವೆ ಅಲ್ವೇ ಹೌದವಾ ತಾಯಿ ಹೌದು ಹೇಳು ಮಾತಾ ಮದುವೆಗಾಗಿ ಮದುವೆ ಮಂಟಪ ಹೋಗದ ಮಗಳು ಮಶಾನ ಸೇರಿದವ ಯಾಕೆ ರುದ್ರ ಏನಾಯ್ತು ನಿನ್ನ ಮಗಳಿಗೆ ನೋಡು ನನ್ನ ಮಗಳು ನೋಡು ಸತ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋದು ನೀ ಆತ್ಮಹತ್ಯೆ ಏನಾಗಿತ್ತು ನಿನ್ನ ಮಗಳಿಗೆ ಈ ಮಾತು ಸತ್ಯವೇನ ರುದ್ರ ನಿಜ ದನಿ ನಿಜ ಸತ್ಯವಾದ ಮಾತು ದನಿ ಸತ್ಯ ಸುಂದರವಾಗಿ ನನ್ನ ಮಗು ಮಕ್ಕೊಂಡಾಗಿದ್ದಾನೆ ಮಕ್ಕೊಂಡ ನೋಡ್ರಿ ಅವ್ವ ನೋಡವ ನೋಡು ಹೇ ರುದ್ರ ನಿನ್ನ ಮಗನಿಗೆ ಸಾಯಲು ಏನೋ ಆಗಿತ್ತು ಅಂತ ಪರಿಸ್ಥಿತಿ ಏನಾದ್ರೂ ಬಂದಿತ್ತು ನಿನ್ನ ಮಗಳಿಗೆ ಅವಮಾನ ಅಪಮಾನ ಇರುತ್ತೆ ಆತ್ಮಹತ್ಯೆ ಮಾಡೋದು ಅವಮಾನ ಎಂದು ತಂದುಕೊಂಡದಲ್ಲ ಈ ನನ್ನ ಮಗಳು ಒಂದು ವೇಳೆ ಅವಮಾನಗೊಳಿಸುವುದು ಆಪತ್ತು ತಂದು ಒದಗಿಸುವ ಅತ್ಯಾಚಾರ ಮಾಡಿ ಅತ್ಯಾಚಾರ ಏನು ಅತ್ಯಾಚಾರನೇ ಯಾರು ನಿನ್ನ ಮಗಳ ಪತಿಗೆ ಕಾರಣವಾದ ಪಾಪಿ ಯಾರು ಹೇಳು ಹೇಳು ರುದ್ರ ಅವನು ಯಾರು ಅಂತ ಹೇಳು ರುದ್ರ ಯಾರು ಅಂತ ಹೇಳ್ತಾ ಈ ಬಾಯಿಲೆ ಹೇಳು ರುದ್ರ. ಮಗ ಕುಲಪಾತ ನಿನ್ನ ಮಗ ಮಾಂತೇಶ ರುದ್ರ ಏನು ಹೇಳ್ತಾ ಇದ್ದೆ ನೀನು ನಿಜ ದನಿ ನಿಜ ನಿಮಗ ಮಾಂತೇಶ ನೋಡಿ ತಾಯಿ ನಿನ್ನ ಮಗ ಮಾಡಿದ ಅಂತ ಇದು ತಾಯಿ ನೋಡು ತಾಯಿ ನೋಡು ಮಹಾಂತೇಶ
ರಣ ಹತ್ತಾದೇನೋ ರಣ. ಇದು ನನ್ನ ಮಗ ಮಾತೇಶ ಇಂತ ಹೇಸಿ ಕೃತ್ಯ ಮಾಡಿದ್ನ? ಇಲ್ಲ, ಸಾಧ್ಯವಿಲ್ಲ. ತಾಯಿ ಯಾವುದಕ್ಕೂ ಸಾಧ್ಯ ಇಲ್ಲ ತಾಯಿ, ಸಾಧ್ಯವಿಲ್ಲ ತಾಯಿ. ಅವಳ ನಮ್ಮ ಮದುವೆ ಆಗಿ 3 ವರ್ಷಕ್ಕಾದರೂ ಆ ದೇವರಲ್ಲಿ ನಾನು ಬೇಡಿಕೊಂಡ ತಾಯಿ, ನಿಮ್ಮ ಮನೆಗೆ ಮಗನಾಗಿ ಹುಟ್ಟಿ ಬಿಡ್ತಾ ದೇವರು ಬೇಡ್ಕೊಂಡ ತಾಯಿ, ನಿಮ್ಮ ಮಗ ಮಾಡಿ ಕೊಟ್ಟಿರೋ ಶಿಕ್ಷೆ ಯಾವ ಶಿಕ್ಷೆ? ನನ್ನ ಮಗ ಮಾಂತೇಶ ಇಂತ ಏನ ಕೆಲಸ ಮಾಡುತ್ತಾನೆ ಅಂತ ನಾನು ಕನಸಿನಲ್ಲಿ ಕೂಡ ಕಂಡಿರ್ಲಿಲ್ಲ. ಮತ್ತೆ ಮಾತನಾಡಬೇಡ, ಆಮೇಲೆ ಸ್ವಲ್ಪ ಮೌನ ತರಬೇಡ. ಮಾತಾಡು. ನಿನ್ನ ಮನಸ್ಸು ತೃಪ್ತಿ ಆಗೋರ್ಗು ಮಾತಾಡು. ಯಾಕಂದ್ರೆ ಮನನೊಂದು ಮಾತನಾಡುತ್ತಿರೋರ ಮುಂದೆ ನಾವು ಮಾತನಾಡಿದ್ರೆ ಅದು ಮಹತ್ತಪ್ಪಾಗಿ ಹೋಗುತ್ತೆ. ಇವತ್ತು ಸತ್ತು ಹೋದವಳು ನಿನ್ನ ಮಗಳಲ್ಲ ರುದ್ರ, ಅದು ನನ್ನ ಮಗಳು. ರುದ್ರ, ಇವತ್ತು ಮದುವೆ ನಿಂತಿರೋದು ನಿನ್ನ ಮಗಳದಲ್ಲ ರುದ್ರ, ಅದು ನನ್ನ ಮಗಳದು. ರುದ್ರ, ಇವತ್ತು ನೀನೇನಂತೀಯ ಅನ್ನು ರುದ್ರ, ಕೇವಲ ನೀನು ಮಾತಿನಿಂದ ಹೊಡೆಬೇಡ ರುದ್ರ. ನಮಗೆ ನಿನ್ನ ಎಡಗಾಲದ ಕೆಲವಿನ ಹೌದು ರುದ್ರ, ಹೌದು ರುದ್ರ, ಹೌದು. ಪಾಪ ಮಾಡುವ ಕರ್ಮದ ಮಕ್ಕಳಿಗೆ ನಾವು ಜನ್ಮ ಕೊಟ್ಟಿದ್ದೇವೆ. ಎತ್ತವರ ಕರ್ಮವನ್ನು ಕಳೆದುಕೊಳ್ಬೇಕಾದ್ರೆ ನೀವು ಹೊಡೆದ್ರು ಹೊಡಿಸ್ಕೋಬೇಕು, ಬೇಯ್ದ್ರು ಬೇಯಿಸ್ಕೋಬೇಕು. ಇದು ಎತ್ತವರ ಕರ್ಮ ರುದ್ರ, ಎತ್ತವರ ಕರ್ಮ. ಧನವಾದರೆ ಹತ್ತರ ಕಣ್ಣೀರ ಬರ್ತಂತೆ ನೀವು. ಆದರೆ ಏನಾಯ್ತು, ಹೇಳುವ ಮಾತು ಹೇಳು, ಕಣ್ಣೀರು ಬರುತ್ತೆ. ತಪ್ಪು ಮಾಡಿದ ಕಟಕನನ್ನು ಕ್ಷಮಿಸುವ ಮೂರ್ಖ ನಾನಲ್ಲ ರುದ್ರ. ಈ ತಪ್ಪು ಮಾಡಿದ ಪಾಪಿಗೆ ನಿನ್ನಿಂದ ಕೈಯಿಂದ ಶಿಕ್ಷೆ ಆಗ್ಬಾರ್ದು. ಆ ಶಿಕ್ಷೆ ನನಗೆ ಕೊಪ್ಪಿಸ್ಬಿಡ್ರುದ್ರ. ಹೇ ರುದ್ರ, ನನ್ನ ಮೇಲೆ ನಿಮ್ಗೆ ನಂಬಿಕೆ ತಾನೆ, ವಿಶ್ವಾಸ ಇದೆ ತಾನೆ? ಹಾಗಾದ್ರೆ ಆ ಪಾಪಿಗೆ ಶಿಕ್ಷೆ ಕೊಡೋದು ನನ್ನ ಕೈಲಿ ಬಿಟ್ಬಿಡುದ್ರ. ಆ ಪಾಪಿಗೆ ಸರಿಯಾದ ಸಮಯದಲ್ಲಿ, ಸರಿಯಾದ ಕ್ಷಣದಲ್ಲಿ ನಾನು ಸರಿಯಾದ ಶಿಕ್ಷೆ ಕೊಡ್ತೀನಿ ರುದ್ರ. ಹುಟ್ಟುವ ಸೂರ್ಯ ದಿಕ್ಕನೆ ಬದಲಾಗಬಹುದು, ಚಲಿಸುವ ಭೂಮಿಯ ಚಲನೆ ಇರಬಹುದು, ಆದರೆ ಈ ಬೆಟ್ಟಪ್ಪ ಕೊಡುವ ಮಾತು ಎಂದು ಸುಳ್ಳಾಗಲ್ಲ ರುದ್ರ. ಸಾಕು ನಿಲ್ಲಿಸಿ ನಿಮ್ಮ ಮಾತನ್ನ. ನನ್ನ ಮಗ ಮಾಡಿದ ತಪ್ಪಿಗೋಸ್ಕರವಾಗಿ ಯಾವ ಶಿಕ್ಷೆಯನ್ನು ಕೊಡ್ಬೇಕಂತ ಮಾಡಿದಿರ ನೀವು? ನೋಡಿ, ಬೇಕಾದ್ರೆ ನನ್ನ ಮಗನನ್ನು ಈ ಊರು ಬಿಟ್ಟೆ ಕಳಿಸ್ಬಿಡೋಣ್ರಿ, ಕಳಿಸ್ಬಿಡೋಣ. ಆದ್ರೆ ದಯವಿಟ್ಟು ನನ್ನ ಮಗನಿಗೆ ಯಾವ ಶಿಕ್ಷೆಯನ್ನು ಕೊಡ್ಬೇಡ್ರಿ. ಮಾದೇವಿ, ಸುಮ್ಮನೆ ಯಾಕಂದ್ರೆ ಈ ಮನೆಯ ಜೀವಕನೇ ರುದ್ರ. ಈ ಮನೆಯ ಸಲವಾಗಿ ತನ್ನ ಮಗಳ ಪ್ರಾಣವನ್ನು ಇವತ್ತು ಒಂದೇ ಒಂದು ಮಾತು ಹೇಳ್ಕೊಡ್ತೀನಿ, ನಡೆಸ್ಕೊಡ್ತೇನೆ ರುದ್ರ. ಒಂದೇ ಒಂದು ಮಾತು ತಿಳಿಸ್ಕೊಡ್ತೀನಿ. ಯಾವ ಮಾತು ರುದ್ರ, ಸುತ್ತು 40 ಹಳ್ಳಿಗಳ ನ್ಯಾಯವಂತರ ಮಡಿತಾನಂದ್ರೆ ಈ ಬೆಟ್ಟಪ್ಪನ ಮಡಿತನ. ಈ ಬೆಟ್ಟಪ್ಪ ದಣಿಯ ಹೊಟ್ಟೆಯಲ್ಲಿ ಇಂಥ ರಾಕ್ಷಸ ಕಟುಕ ಮಗ ಹುಟ್ಟಿದಾನಂದ್ರೆ ನೋಡಿದ 10 ಜನ ಬಾಯಿ ಬಂದಂತೆ ಮಾತನಾಡಿದ್ರೆ ಈ ಬೆಟ್ಟಪ್ಪ ಇದು ಸತ್ತಂತೆ ಆಗುತ್ತೆ ರುದ್ರ, ಇದು ಸತ್ತಂತೆ. ಅದಕ್ಕಾಗಿ ರುದ್ರ, ಕೊನೆ ಹೆಚ್ಚಿನಲ್ಲಿ ಒಂದು ಮಾತು ಕೇಳ್ತೀನಿ ರುದ್ರ. ಇಲ್ಲ ಅಂತ ಹೇಳಿದ್ರ ದಯವಿಟ್ಟು ನಡೆಸಿಕೊಡ್ರ. ಏನು ಹೇಳಿದೆ ನೀನು? ನೋಡ್ರ, ನಿನ್ನ ಮಗಳ ಆತ್ಮಹತ್ಯೆಗೆ ನನ್ನ ಮಗ ಮಹಾಂತೇಶ್ ಕಾರಣ ಅಂತ ಯಾವತ್ತು ಯಾರಿಗೂ ಗೊತ್ತಾಗಬಾರ್ದು. ಇದು ಆಕಸ್ಮಿಕ ಸಾವು ಅಂತ ಮದುವೆಗೆ ಬಂದ ಜನರನ್ನು ನಂಬಿಸುವ ಭಾರ ನಿನ್ನದು ರುದ್ರ. ಆಯ್ತಪ್ಪ, ನನಗೆ ಏನು ಮಾಡ್ಬೇಕು ಹೇಳಿದ್ದೀನಿ. ಮಹಾದೇವಿ, ರುದ್ರ ನಮ್ಮ ಮನೆ ಮೇಲೆ ಇಟ್ಟ ಪ್ರೀತಿ ಅಭಿಮಾನ ನಿನ್ನ ಮಗ ಕಟುಕ ಮಹಾಂತೇಶ್ ಹೇಳಿಲ್ಲ. ನೋಡ್ ಮಹಾದೇವಿ,
ನೋಡು ರುದ್ರ, ಈ ಮನೆತನದ ಮಾನ ಮರ್ಯಾದೆ ಸಲುವಾಗಿ ತನ್ನ ಹೆತ್ ಮಗಳನ್ನೇ ಬಲಿ ಕೊಟ್ಟು ಈ ಮಾನವಂತರ ಮನೆತನ ಉಳಿಸ್ತಾನೆ ಮಾಡಿ. ಹಾಗಾಗಿ ನೀನು ಮುಂದೆ ನಿಲ್ಲಿ, ಮುಂದಿನ ಕೆಲಸ ಮಾಡೋದು. ಹಾಗೆಯೇ ಮದುವೆಗೆ ಬಂದ ಜನರಿಗೆ ನಾವು ಹೇಳಿ ಬರ್ತೇವೆ, ನೀನು ಮುಂದೆ ನಡಿ.